ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈ ವಿಡಿಯೋ ಶೂಟ್ ಮಾಡಿರೋದು 24 ಜೂನ್ 2020 ಅಂದರೆ ಈಗ ಒಂದು ವಾರದ ಹಿಂದೆ ಶೂಟ್ ಮಾಡಿರುವಂತಹ ವಿಡಿಯೋ ಇದು. ಆ್ಯಕ್ಚುಲಿ ಇವಾಗ ನಾವು ನೆಕ್ಸ್ಟ್ ಪ್ಲ್ಯಾನಿಂಗ್ ಬೇರೆ ಇದೆ. ಸೊ ಲಾಸ್ಟ್ 2 ಡೇಸ್ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಈಗ ಪ್ರಿಪೇರ್ ಆಗ್ತಾಯಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್, ನಾವು ಮೊಬೈಲ್ ಹೆಂಗೆ ಯೂಸ್ ಮಾಡ್ತೇವೋ ಅದೇ ರೀತಿ ಈ ಕೊರೋನಾ ಟೈಮಲ್ಲಿ ನಾವು ಮಾಸ್ಕ್ ಯೂಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸೊ ನಾವಂತೂ ಕಂಪಲ್ಸರಿಯಾಗಿ ಮಾಸ್ಕನ್ನು ತೆಗೆದುಕೊಂಡು ಹಾಕ್ಕೊಂಡು ಹೋಗ್ತೀವಿ. ಅದ್ರ ಜೊತೆ ಮನೆಯೆಲ್ಲ ಕ್ಲೀನಾಗಿದೆ. ಈಚೆ ಹೊರಾಂಡ ನೋಡಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಕಾರ್ನ ಪಾರ್ಕ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಮಗುಗೆ ಏನೇನು ಆಕ್ಸೆಸರೀಸ್ ಬೇಕೋ ಅದನ್ನೆಲ್ಲ ತೆಗೆದುಕೊಂಡು ಈಗ ಆಲ್ರೆಡಿ ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ದೀವಿ. ಲಾಸ್ಟ್ 2 ಡೇಸ್ ನಮಗೆ ಬ್ಯಾಲೆನ್ಸ್ ಇದೆ ಬ್ಯಾಂಗ್ಳೂರಲ್ಲಿ ಇರೋದಕ್ಕೆ. ಅನ್ಫಾರ್ಚುನೇಟ್ಲಿ ಈ ಕೊರೋನಾ ಎಫೆಕ್ಟಿಂದ ನಮ್ಮ ಲೈಫಲ್ಲೂ ಕೂಡ ಈ ರೀತಿ ಎಫೆಕ್ಟ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಏನೆಲ್ಲ ಚೇಂಜಸ್ ಆಯಿತು. ಸೊ ಇವಾಗ ಮನೇಲಿ ಪಾಪ್ಕಾರ್ನ್ ಮಾಡ್ತಾಯಿದ್ದಾರೆ ಎಲೆಕ್ಟ್ರಾನಿಕ್ನ ಯೂಸ್ ಮಾಡಿಕೊಂಡು. ಇದರಲ್ಲಿ ನೋಡಿ ಪಾಪ್ಕಾರ್ನ್ ಎಷ್ಟು ಚೆನ್ನಾಗಿ ಬರುತ್ತೆ. ವಿತೌಟ್ ಆಯಿಲ್ ಯೂಸ್ ಮಾಡದೇ ಇರೋರು ಈ ರೀತಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಮಾಡಿಕೊಂಡು ನೀವು ಪಾಪ್ಕಾರ್ನ್ ಅಥವಾ ಬೋಟಿ ಈ ರೀತಿಯಾದಂಥ ಐಟಮ್ಸ್ಗಳನ್ನ ನೀವು ಮಾಡಬಹುದು. ಸೊ ಪಾನಿಪುರಿಗೆ ಯೂಸ್ ಮಾಡುವಂತಹ ಪೂರಿ ಅದನ್ನು ಕೂಡ ಇದರಲ್ಲಿ ಮಾಡ್ಕೋಬಹುದು. ಅದು ಅಷ್ಟು ಟೇಸ್ಟ್ ಬರಲ್ಲ, ಬಟ್ ಓಕೆ, ಆಯಿಲ್ ಯೂಸ್ ಮಾಡದೆ ಮಾಡುವಂಥದ್ದು. ಆನ್ಲೈನ್ ಕ್ಲಾಸಸ್ ನಡೀತಾ ಇರುತ್ತೆ ಮಕ್ಕಳುಗಳಿಗೆ. ನನ್ನ ಮಗಳು ಕೂಡ ತರಲೆ ಮಾಡ್ತಾ ಇದ್ದಾಳೆ, ನಾವುಗಳು ಮಾತಾಡ್ತಾ ಇದ್ವಿ. ಅವ್ರದ್ದೇ ಆದಂತಹ ಬ್ಯುಸಿ ಲೈಫ್ ಶೆಡ್ಯೂಲಲ್ಲಿ ನಡೀತಾ ಇದೆ ಎಲ್ಲವೂ ಕೂಡ ಕೊರೋನಾ ಮಹಿಮೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಮಾತುಕತೆ ಹೀಗೆ ನಡೀತಾ ಇರಲಿ, ನೀವೊಂದು ರೆಸಿಪಿಯನ್ನು ಚೆಕ್ ಮಾಡ್ಕೊಬನ್ನಿ. ಅದೇ ಕಾಳು ಮತ್ತು ಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಕಾಳು ಅಂತ ಹೇಳಿದಾಗ ನಾನು ಕಾಳುಗಳು ತೊಗೊಂಡಿಲ್ಲ, ಬಟ್ ಬೇಳೆ ತೊಗೊಂಡಿದ್ದೀನಿ. ಒಂದು ತೊಗರಿಬೇಳೆ ಮತ್ತು ಇನ್ನೊಂದು ಅವರೆಬೇಳೆ ಮತ್ತು ತೊಗರಿಬೇಳೆಯನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಕುಕ್ಕರಲ್ಲಿ 2 ವಿಷಲ್ ಅಥವಾ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. 2 ಆದರೂ ಓಕೆ, ಬಟ್ ನೀವು ಹೆಂಗೆ ಬೇಕಾದ್ರೂ ಕೂಗಿಸ್ಕೋಬೋದು, 2 ವಿಷಲ್ ಅಥವಾ 3 ವಿಷಲ್. ಈಗ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಮತ್ತು ಸೊಪ್ಪು ಯಾವುದಿದ್ರೂ ಓಕೆ, 2, 3 ನೀವು ಬೆರಕೆ ಸೊಪ್ಪಾದರೂ ತೊಗೋಬೋದು ಅಥವಾ ಒಂದೇ ರೀತಿಯಾದಂಥ ಸೊಪ್ಪು ಕಿರ್ಸಾಲೆ, ಸಬ್ಸಿಗೆ ಯಾವುದಾದ್ರು ತೊಗೋಬೋದು, ದಂಟು ಎಲ್ಲ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರೀತಿ ಕೊತ ಅಂತ ಕುದಿಬೇಕು. 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊಪ್ಪು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಇವಾಗ ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೋಬೋದು. ಸೊ ಸಪ್ರೇಟ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು, ಯಾಕಂದರೆ ನಾವು ಸೊಪ್ಪಿನ ಪಲ್ಯ ಮಾಡ್ಕೋಬೋದು. ಈ ನೀರನ್ನು ನಾವು ಬಸ್ಸಾರಿಗೆ ಯೂಸ್ ಮಾಡ್ಕೋಬೋದು. ನೋಡಿ, ಸೊಪ್ಪು ಮತ್ತು ನೀರು ಸಪ್ರೇಟ್ ಆಗಿದೆ. ಇವಾಗ ಮಸಾಲೆಗೋಸ್ಕರ ಸ್ವಲ್ಪ ತೆಂಗಿನಕಾಯಿ ತುರಿ ನಾನಿಲ್ಲಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈಗ ಬೇಯಿಸಿದಂತಹ ಸೊಪ್ಪಿದೆಯಲ್ಲ ಅದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ, ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ. ಸೊ ಎಲ್ಲವನ್ನೂ ಇದೇ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಚಿರುವಂಥದ್ದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೀರಿಗೆ ಮತ್ತು ಕಡಲೆ ಪ್ರಮಾಣ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ಸ್ವಲ್ಪ ಜೀರಿಗೆ ಈ ಒಂದು ಬಸ್ಸಾರಿಗೆ ಯೂಸ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. 2 ಅಥವಾ 3 ಟೊಮೊಟೊ ಮತ್ತು ಇಲ್ಲಿ ಸಾಂಬಾರು ಪುಡಿಯನ್ನು ಬಳಸ್ತಾ ಇದ್ದೀನಿ. ಧನಿಯಾ ಮತ್ತು ಅಚ್ಕಾರದ ಪುಡಿ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣಲಿ ಅಥವಾ ಒಂದು ಪಾತ್ರೆ, ನೀವು ಯಾವುದರಲ್ಲಿ ಸಾಂಬಾರು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ಳಿ. ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಮತ್ತು ಸ್ವಲ್ಪ ಹೇರಳವಾಗಿ ಕರಿಬೇವನ್ನು ಹಾಕೋಬೋದು. ಖಾರಕ್ಕೆ ಸ್ವಲ್ಪ ಹಸಿಮೆಣಸಿಕಾಯಿ ಅಥವಾ ಒಣಮೆಣಸಿಕಾಯನ್ನು ಹಾಕ್ಕೊಳ್ಳಿ. ಮತ್ತು ಈರುಳ್ಳಿಯನ್ನು ಕೂಡ ನೀವು ಒಂದು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಬಸ್ಸಾರು ಫ್ಲೇವರ್ ಚೆನ್ನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಫ್ಲೇವರ್ ಕೊಡುತ್ತೆ.
ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 2ರಿಂದ 3 ನಿಮಿಷ. ಇದಾದಮೇಲೆ ನಾವು ರುಬ್ಬಿರುವಂತಹ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಬಸ್ತಿರುವಂತಹ ನೀರು, ಸೊ ಅದನ್ನು ಇವಾಗ ಹಾಕ್ಕೋಬೇಕು. ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ನೀರಿನ ಪ್ರಮಾಣ ಕಡಿಮೆ ಆಯಿತು ಅಂದರೆ ನಾರ್ಮಲ್ ವಾಟರ್ನ ನೀವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತೆಳುವಾಗಿ ಬರುತ್ತೆ ಮತ್ತು ರುಚಿಕಟ್ಟಾಗಿ ಇರುತ್ತೆ. ನೋಡಿ ಈಗ ನನಗೆ ಕರೆಕ್ಟಾಗಿರೋ ಹದ ಬಂದಿದೆ. ಅದರಿಂದ ನೀರನ್ನು ಇಷ್ಟಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಹುಳಿ ಬೇಕು ಅಂದರೆ ಕೆಲವೊಬ್ಬರು ಬಸ್ಸಾರಿಗೆ ಹುಳಿ ಫ್ಲೇವರ್ ಇರಬೇಕು ಅಂತ ಇಷ್ಟಪಡ್ತಾರೆ. ಅಂಥವ್ರು ಏನು ಮಾಡ್ಬೋದು ಅಂದರೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೋಬೋದು, ಅಥವಾ ನೀವು ರುಬ್ಬಕ್ಕೆ ಬೇಕಾದರೂ ಹುಣಸೆಹಣ್ಣು ಹಾಕ್ಕೋಬೋದು. ನೋಡಿ ಇವಾಗ ಹುಣಸೆಹಣ್ಣಿನ ರಸ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇವಾಗ ಬಸ್ಸಾರು ರೆಡಿಯಾಗಿದೆ. ಇನ್ನೊಂದು ಕಡೆ ಈಗ ಸೊಪ್ಪನ್ನು ಒಗ್ಗರಣೆ ಕೊಟ್ಕೊಬಿಡೋಣ. ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 3ರಿಂದ 4 ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ತಕ್ಷಣಕ್ಕೆ ನಾನು ಈರುಳ್ಳಿಯನ್ನು 2ರಿಂದ 3 ಹಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಹುರಿಬೇಕು. ಇದು ಚೆನ್ನಾಗಿ ಹುರಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಹುರಿದಷ್ಟು ಅದು ಫ್ಲೇವರ್ ಬಿಟ್ಕೋತಾ ಹೋಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಆ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ಸೊಪ್ಪು ಮತ್ತು ಬಸ್ಸಾರು ರೆಡಿಯಾಗಿದೆ. ಇನ್ಸ್ಟಂಟಾಗಿ ಎಷ್ಟು ಬೇಗ ಮಾಡ್ಕೋಬಹುದು ಅಂತ ಗೊತ್ತಾಯ್ತಲ್ವ. ಹಾಗಾದರೆ ಸೊಪ್ಪು ಮತ್ತು ಬಸ್ಸಾರನ್ನ ನೀವು ಖಂಡಿತವಾಗ್ಲಿ ಟ್ರೈ ಮಾಡಿ. ರೆಸಿಪಿ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತುಂಟಾಟಗಳು ನಡೀತಾ ಹೋಗ್ತಾ ಇದೆ. ನನ್ನ ಮಗಳು ನೋಡಿ ಎಷ್ಟು ತುಂಟಾಟ ಆಡ್ತಾ ಇದ್ದಾಳೆ ಅಂತ. ಫ್ರೆಂಡ್ಸ್, ನಮ್ಮ ರಿಲೇಟಿವ್ ಮನೇಲೇ ಊಟ ಮಾಡ್ಕೊಂಡು ಬಂದಿದ್ವಿ. ಖುಷಿ ಮಲ್ಕೊಬಿಟ್ಟಿದ್ದಾಳೆ. ಆಲ್ರೆಡಿ 9:30 ಆಗಿದೆ. ಇವಾಗ ನನಗೂ ಕೂಡ ನಿದ್ದೆ ಬರ್ತಾಯಿತ್ತು, ಸೊ ನಾನು ಕೂಡ ಮಲ್ಕೊಂಡೆ. ಆದರೂ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಆಯಿತು. ಯಾಕಂದರೆ ಇವತ್ತು ಗುರುವಾರ, ಡೇಟು 25th ಜೂನ್ 2020. ಸೊ ಇವಾಗ ಮತ್ತೆ ಇನ್ನೊಬ್ಬರು ಮನೆಗೆ ಹೋಗೋದಿದೆ, ಮಗುನ ನೋಡ್ಕೊಬರೋದಿತ್ತು. ನಾವು ಆಲ್ರೆಡಿ 2 ತಿಂಗಳಾಗಿತ್ತು ಮಗು ಹುಟ್ಟಿ, ಇನ್ನೂ ನೋಡ್ಕೊಂಡು ಬಂದಿರಲಿಲ್ಲ. ಮತ್ತು ಹೋಗೋಣ ಅಂದ್ಬಿಟ್ಟು ಬೇಗ ಎದ್ದು ಅರ್ಜೆಂಟಲ್ಲಿ ವ್ಲಾಗ್ ಮಾಡೋ ಒಂದು ಐಡಿಯಾ ಇರಲಿಲ್ಲ. ಆದರೂ ಕೂಡ ಒಂದು ಸ್ವಲ್ಪ ಟೈಮ್ ಆದಮೇಲೆ ವ್ಲಾಗ್ ಮಾಡೋಣ ಅಂತ ಶೂಟ್ ಮಾಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದ ತಕ್ಷಣ ತಿಂಡಿಗೆಲ್ಲ ಪ್ರಿಪೇರ್ ಮಾಡಿ, ಅಡುಗೆ ಎಲ್ಲ ಮಾಡಿ, ದೇವ್ರ ಪೂಜೆ ಎಲ್ಲ ಆಗಿತ್ತು. ಆಲ್ರೆಡಿ ಗುರುವಾರ ಆಗಿರೋದ್ರಿಂದ ರಾಯರ ವಾರ, ಸೊ ನಾನು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ. ಹಾಗೆ ಬೇಗ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ನಾವು ಆಲ್ರೆಡಿ 4 ಗಂಟೆ ಮೇಲೆ ಹೊರಟಿದ್ದು, 3 ಗಂಟೆ ಮೇಲೆ. ನೈಸ್ ರೋಡ್ ಮೇಲೆ ಹೋಗೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬೈ ಚಾನ್ಸ್ ಅವತ್ತು ಟ್ರಾಫಿಕ್ ಜಾಸ್ತಿನೇ ಇತ್ತು. ಮಗು ಆಲ್ರೆಡಿ ಮಲ್ಕೊಬಿಟ್ಟಿದ್ಲು. ನನಗೆ ಏನಂದರೆ ಗಾಡೀಲಿ ಹೋಗಬೇಕಾದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ ಮ್ಯೂಸಿಕ್ ಕೇಳೋದು ಬಹಳ ಇಷ್ಟ ಆಗುತ್ತೆ. ಇದು ಬಿಡ್ದಿ ಹತ್ರ ಹೋಗ್ತಾ ಇರೋದು. ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮೆಟ್ರೋದು, ಅದ್ರ ವಿಡಿಯೋ. ಅಲ್ಲಿ ವೆದರ್ ನೋಡಿ, ಕ್ಲೈಮೇಟ್ ಮಾತ್ರ ಸೂಪರ್ಬಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಂಗೆ ಇಷ್ಟ ಆ ಕಡೆ ಕ್ಲೈಮೇಟು.
ನನ್ನ ಅಜ್ಜಿ ಮನೆಗೆ ಬಂದಿದ್ದೀವಿ. ಅಜ್ಜಿ ಮನೆ ಅಂದ ತಕ್ಷಣ ಬಹಳ ಖುಷಿ. ನಂಗೆ ತುಂಬ ಇಷ್ಟ ಈ ಅಜ್ಜಿ ಅಂದರೆ. ನಮ್ಮಮ್ಮವರ ಅಮ್ಮ. ನನ್ನ ಮಗಳನ್ನ ಇದೇ ಫಸ್ಟು ನೋಡಿದ್ದು ನನ್ನ ಅಜ್ಜಿ. ನನ್ನ ಮಗಳಿಗೆ ಆಲ್ರೆಡಿ 2.5 ವರ್ಷ ಆಯಿತು. ನಾನು ಬಂದೇ ಇಲ್ಲ 2.5 ವರ್ಷದಿಂದ. ಇವಾಗ ಬಂದಿದ್ದು. ಬಹಳ ಖುಷಿಯಾಯಿತು. ಅಜ್ಜಿ ಮಾತಾಡ್ತಾಯಿದ್ರು. ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಆಗೋಯಿತು. ವಾತಾವರಣ ಆಟ ಆಡ್ಕೊಂಡಿದ್ಲು. ದೊಡ್ಡದಾಗಿತ್ತು ಮನೆಯೆಲ್ಲ, ಹೊರಾಂಡ ಎಲ್ಲ ದೊಡ್ಡದಾಗಿತ್ತು. ತೋಟ ಎಲ್ಲ ಚೆನ್ನಾಗಿದೆ. ಸೊ ಈ ಕಡೆ ಎಲ್ಲ ಮಳೆ ಪರವಾಗಿಲ್ಲ, ಮಳೆ ಬಿದ್ದಿರೋದ್ರಿಂದ ಹಸಿರಾಗಿದೆ. ನಾನು ಜಾಸ್ತಿ ವೀಡಿಯೋ ಶೂಟ್ ಮಾಡೋದಕ್ಕೂ ಹೋಗಲಿಲ್ಲ. ತುಂಬ ದಿನ ಆಗಿತ್ತು ಬಂದು ಅಂದ್ಬಿಟ್ಟು ಮಾತಾಡಿಕೊಂಡು ಎಲ್ಲರ ಜೊತೆ ಬಂದ್ವಿ. ಆಲ್ರೆಡಿ ಮಳೆ ಬರೋಂಗಿತ್ತು ನಾವು ಬಂದಾಗಲೇ 4 ಗಂಟೆ 4:15 ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಮಗುನ ನೋಡೋದಿತ್ತು, ಮಗುನ ನೋಡಿದ್ವಿ, ಮಾತಾಡ್ಸಿದ್ವಿ. ಮಗು ಬಾಣ್ತಿನೆಲ್ಲ ಮಾತಾಡಿಸ್ಕೊಂಡು ಈಗ ಆಲ್ರೆಡಿ ಔಟ್ಸೈಡಿಂದ ಏನೂ ಕೂಡ ತರಬಾರ್ದು ಅನ್ನೋದು ಕೂಡ ಇತ್ತು. ಆದಷ್ಟು ನಾವು ಜಾಸ್ತಿ ಹೊತ್ತು ಇರೋದು ಬೇಡ ಅಂತ ಒಂದು 1/2 ಅವರ್ 1 ಅವರ್ ಇದ್ದಿದ್ದಷ್ಟೇ. ನಮಗೂ ಕೂಡ ಗೊತ್ತು ಮಗು ನೋಡೋಕ್ಕೆ ಹೋದಾಗ ಹೊರಗಡೆ ಸ್ವಲ್ಪ ಹೊತ್ತು ಕೂತಿದ್ದು, ತದನಂತರ ಮಗುನ ಮಾತಾಡಿಸ್ಕೊಂಡು ಆಮೇಲೆ ಹೊರಗಡೆ ಬಂದುಬಿಡ್ತೀವಿ. ಜಾಸ್ತಿ ಹೊತ್ತೇನು ಇರಲಿಲ್ಲ. ಫೈನಲಿ ಇದೊಂದು ವೀಡಿಯೋ ಶೂಟ್ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಟಾಟಾ ಬಾಯ್ ಬಾಯ್ ಹೇಳಿದ್ವಿ. ಇಲ್ಲೇ ನಾನು ಹುಟ್ಟಿದಂತಹ ಜಾಗ. ಇದು ನಮ್ಮ ಅಜ್ಜಿ ಹಳೆ ಮನೆ, ಈಗ ಹೊಸ ಮನೆ ಕಟ್ಟಿರೋದು. ಇದೇ ನನ್ನ ಬರ್ತ್ ಪ್ಲೇಸ್ ಅಂತ ಹೇಳ್ಬೋದು. ನಮ್ಮ ಅಜ್ಜಿ ಮನೆ ನಂಗೆ ತುಂಬ ಇಷ್ಟವಾದ ಮನೆ. ಇದು ಹುಣಸೆ ಮರ ಅಜ್ಜಿಗೆ ಸೇರಿದ್ದು. ಆಲ್ರೆಡಿ ನಾವು ಮನೆಗೆ ಹೊರಟಿದ್ದೀವಿ. ಮಳೆ ಅಂದರೆ ಮಳೆ ಬರ್ತಾಯಿದೆ. ಎಷ್ಟು ಅಂದರೆ ಆಲ್ರೆಡಿ ಇವತ್ತೇ ಕೆಂಗೇರಿ ಹತ್ರ ರೋಡೆಲ್ಲ ಕುಸಿದೋಗಿದ್ದು ಅಂತ ನಿಮ್ಗೆ ಆಲ್ರೆಡಿ ನ್ಯೂಸ್ ಗೊತ್ತಿರುತ್ತೆ. 3 to 4 days ಬ್ಯಾಕ್ ಬಂದಿತ್ತು. ಬಹಳ ಕಷ್ಟ ಆಯಿತು. ನಾವು ನೈಸ್ ರೋಡ್ ಮೇಲೆ ಹೋಗಿದ್ದರಿಂದ ನಮಗೇನು ಜಾಸ್ತಿ ಎಫೆಕ್ಟ್ ಹೊಡಿಲಿಲ್ಲ. ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.